ನಮಸ್ಕಾರ ದೇವರು. ನೀವೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಮುಂಜಾನೆ ನೀರು ಕಟ್ತಾ ಇದ್ದೀನಿ. ನೋಡ್ಬೋದು ರೈತರ ಕಷ್ಟ ಇಷ್ಟೇ. ಅಲ್ಲಿ ನೋಡಿ ಚಂದಪ್ಪ ಬರೋದು 4 ಗಂಟೆಗೆ ಬರುತ್ತೆ ಕರೆಂಟು. ಮತ್ತು 4 ಬೇಡ 3 ಗಂಟೆಗೆ ಅವಾಗ ಎದ್ದು ನೀರು ಕಟ್ಟಬೇಕು. ಮತ್ತು ಮೇಲಂತೂ ಇವಾಗ ಮಂಜು ಬಿದ್ದು ಬಿಟ್ಟಿರ್ತೈತಿ. ಮಂಜು ಬೀಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಚಳಿ ಮತ್ತು ಇದು ಮೆಕ್ಕೆಜೋಳದ ಎಲೆ ಮೇಲೆ ಏನಾಗುತ್ತೆ ಹನಿಗಳೇ ಇರುತ್ತೆ, ಅದೆಲ್ಲ ತೋದು ಬಿಟ್ಟಿರ್ತೈತಿ. ಅದ್ರಾಗ ಅಡ್ಡಾಡ್ಬೇಕಾದ್ರೆ ನೀರು ಬೋದ್ ಮುಟ್ಟೈತೆ ಇಲ್ಲ ಅಂತಂದು ಎಲ್ಲ ತಪ್ಪಡಾಗಿ ನಡಗ್ತಾ ಇದ್ದೀನಿ ಇವಾಗ. ಮುಂಜಾನೆಯ ಬೆಳಕಾಗುವುದು ಆ ಚಂದ್ರನ ಬೆಳಕಿನಲ್ಲಿ. ಆ ತಂಪು ತಂಗಾಳಿಯಲ್ಲಿ ನೆನೆಯುವೆ ನಾನು ದಿನ ರಾತ್ರಿ ಮಂಜಿನಲ್ಲಿ. ನೀರು ಬಂದಿರಲ್ಲ ಈ ಸೈಡ್ ಅಂದ್ರೆ ಆ ಕಡೆಯಿಂದ ಬರುತ್ತೆ ನೀರು. ಅಂದ್ರೆ ಆ ಈಟು ನಿಂತ್ಕೊಂಡ್ಬಿಡುತ್ತೆ. ಅಂದ್ರೆ ಈ ಕಡೆ ಮ್ಯಾಕ್ ಬರಲ್ಲ, ಈ ಕಡೆ ಸ್ವಲ್ಪ ಏರ್ ಐತಿ. ಅದಕ್ಕೆ ಈ ಸೈಡ್ಲಿಂದ ಬೋದ್ ಬಿಟ್ಕೊಂಡು ಕಟ್ಟಾಕತ್ತೀನಿ. ಹೆಂಗ ಬೆಂಕಿ ರೈತರು ಅವತ್ತು ಒಂದು ಕೈ ಮೇಲೆ ಇರ್ತಾರೆ. ಎಂಥ ದೊಡ್ಡ ಆಫೀಸರ್ ಆಗಲಿ ಯಾವನೇ ಆಗಲಿ ರಾಜಕಾರಣಿನೇ ಆಗಲಿ ಅವ್ರಕಿನ್ನ ಒಂದು ಕೈ ಮೇಲೇ ಇರ್ತಾರೆ. ಯಾಕಪ್ಪ ಅಂದ್ರೆ ರೈತ ಒಂದು ಹೊತ್ತಿಗೆ ಬೆಳೀಲಿಲ್ಲ ಏನು ಅಂತಂದ್ರೆ ಯಾರಿಗೆ ತಿನ್ನೋಕೆ ಇರಲ್ಲ. ಸಿಟಿಯಲ್ಲಿರುವಂಥ ಅವ್ರಿಗೆ, ಹಳ್ಳಿಯವ್ರಿಗೆ ತಾವು ಕಾಯಿಪಲ್ಲೆ ಆಯಿತು, ತರಕಾರಿ ಮತ್ತು ದವಸ ಧಾನ್ಯಗಳನ್ನು ತಾವು ತಮ್ಮ ಹೊಲದಲ್ಲಿ ತಮಗೆ ಬೇಕಾದಷ್ಟು ಹಾಕ್ಕೊಂಡು ಬೇಡಾದದ್ದನ್ನು ಹಾಕ್ಲಿಲ್ಲಪ್ಪ ಅಂತಂದ್ರೆ, ಹೆಚ್ಚಿಂದು ಬೆಳಿಲಿಲ್ಲಪ್ಪ ಅಂದ್ರೆ ಅಲ್ಲಿ ಯಾರಿಗೆ ಸಿಟಿಯಲ್ಲಿರುವಂಥ ನೌಕರದಸ್ತರಿಗೆ, ರಾಜಕಾರಣಿಗಳಿಗೆ, ಕುತ್ಕೊಂಡು ಟಿ ವಿಯಲ್ಲಿ ಕುತ್ಕೊಂಡು ದೊಡ್ಡ ಮಾತಾಡೋರಿಗೆ, ಇವ್ರಿಗೆಲ್ಲರಿಗೂ ಕೂಡ ತಿನ್ನೋಕ್ಕೆ ಇರಲ್ಲ. ಇಟ್ಟಿಟ್ಟೆ ತೋರಿಸ್ತಾ ಇದ್ದೀನಿ ನೀರು ಬಿಟ್ಟು. ನೋಡ್ಬೋದು ಈಗ ಇದಕ್ಕೊಂದು ನೀರು ಹೋಗುತ್ತಿಲ್ಲ. ಈ ಥರ ಬಿಡ್ಬೇಕು ನೋಡಿ. ರೈತ ಯಾವತ್ತೂ ಖುಷಿ ಪಡೋದು ಇದಕ್ಕೆ. ಇಲ್ಲೇ ಒಂದು ಸಣ್ಣ ಗುಡಿಸಲ, ಆ ಗುಡಿಸಲಲ್ಲಿ 2 ಗಂಟೆ ಹೆಂಡತಿ, ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು, ಇರೋದು ಒಂದು ಎಕರೆ ಹೊಲ. ಆ ಹೊಲದಲ್ಲಿ ಏನೋ ಬೆಳಿಬೇಕು, ಏನೋ ಮಾಡಬೇಕು, ನಾವು ಬೆಳೆದು ನಾವು 4 ಮಂದಿಯಲ್ಲಿ ಇರಬೇಕು ಅನ್ನೋ ಒಂದು ಆಸೆ. ಅದು ಎಲ್ಲಿಗೋ ತೊಗೊಂಡು ಹೋಗ್ತಿರುತ್ತೆ. ಅದಕ್ಕೆ ಹಾಕ್ಬೇಕಾದ್ರೆ ಗೊಬ್ಬರ ಬೀಜ ತಗೊಂಬರ್ಬೇಕಾದ್ರೆ ದುಡ್ಡು ಇರಲ್ಲ. ಯಾಕಂದರೆ ಕೆಲಸನೇ ಇಲ್ಲದೆ ಇರುವಾಗ ಎಲ್ಲಿಂದ ಆ ಕೆಲಸ ಮಾಡಿ ಏನು ಮಾಡೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ನಾವು ರೈತರಾಗ್ಬಿಟ್ಟಿದ್ವಿ, ಬೇರೆ ಕೆಲಸ ನಮಗೆ ನೀಗೋದಿಲ್ಲ ಅಂತ ಏನಿಲ್ಲ, ಎಲ್ಲ ಕೆಲಸನ ಮಾಡ್ತಿರ್ತೀವಿ. ಬಟ್ ಏನಾಗುತ್ತಾ, ಹೊಲ ಇದೆಯಲ್ಲ, ನಾವು ಹೊಲ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋ ಒಂದು ಸ್ಥಿತಿಯಲ್ಲಿ ಆವಾಗಿನ ಕಾಲದವ್ರು ಮಾಡ್ತಿದ್ರು. ಆವಾಗಿನ ಕಾಲದಾಗ ಬ್ಯಾಂಕ್ ಸಾಲ ಕೊಟ್ಟಾಗ ಸರಿಯಾದ ರೀತಿಯಲ್ಲಿ ಬ್ಯಾಂಕ್ ಸಾಲ ಕೊಟ್ಟಿತ್ತು. ಅದನ್ನು ತೊಗೊಂಡು ಬೀಜ, ಅದಕ್ಕೆ ಬೇಕಾಗಿರೋಂಥ ರಾಸಾಯನಿಕ ಗೊಬ್ಬರ ತೊಗೊಂಡು ಹೊಲವನ್ನು ಉಳುಮೆ ಮಾಡಿ ಸರಿಯಾದ ರೀತಿಯಲ್ಲಿ ಉಳುಮೆ ಮಾಡಿ ಬಿತ್ತಿ ಅದರದ್ದು ಅಂದ್ರೆ ಬೆಳೆ ಚಿಗುರಿನ ಎದುರು ನೋಡ್ತಾ ಇರ್ತಾನೆ. ಆ ಚಿಗಿತಪ್ಪ ಅಂದ್ರೆ ತುಂಬ ಖುಷಿ. ಈ ವರ್ಷ ನಾನು ತುಂಬಾ ಒಳ್ಳೆ ಕೆಲಸನ ಮಾಡಿದ್ದೀನಿ ಅಂತ. ಆದರೆ ಮಳೆ ಆ ಟೈಮ್ಗೆ ಆಗಿಬಿಡ್ತಪ್ಪ ಅಂತಂದ್ರೆ ತುಂಬಾ ಖುಷಿಯಿಂದ ಇರ್ತಾನೆ ರೈತ. ಮತ್ತು ಮಳೆ ಹೆಚ್ಚು ಆಗಬಾರ್ದು, ಕಡಿಮೆ ಆಗ್ಬಾರ್ದು. ಮಳೆ ಹೆಚ್ಚಾಯ್ತಪ್ಪ ಅಂತಂದ್ರೆ ಹೆಚ್ಚಾಗಿಬಿಡುತ್ತಾ. ಹೆಚ್ಚಾದಾಗ ಅಲ್ಲಿ ನೀರು ನಿಂತ್ಕೊಂಡು ಆ ಬೆಳೆ ಎಲ್ಲ ಸಿಡಿ ಬಡ್ದು ನಾಶ ಆಗಿ ಹೋಗ್ಬಿಡುತ್ತೆ. ನಾಶ ಅದು ಹೋದಂದ ಬ್ಯಾಂಕಿಗೆ ಕಟ್ಟಕ್ಕೆ ದುಡ್ಡು ಇರೋಲ್ಲ. ಮತ್ತು ಒಳ್ಳೆ ಉಳುಮೆ ಮಾಡಿ ಅದಕ್ಕೆ ತಂದು ಹಾಕೋದಕ್ಕೆ ದುಡ್ಡು ಇರೋದೇ ಇಲ್ಲ. ಮತ್ತೊಳ್ಳೆ ತರಬೇಕಲ್ಲ, ಅದೆಲ್ಲ ಕೊಳೆತು ಹೋಗ್ಬಿಟ್ಟಿರ್ತೈತಿ ನೀರು ನಿಂತ್ಕೊಂಡು. ಮತ್ತೊಳ್ಳೆ ಅದೆಲ್ಲ ನೀರು ಹೋಗಿಂದ ಮಳೆಗಾಲ ಹೋಗಿಂದ ಬೇಸಿಗೆಗಾಲಲ್ಲಿ ಮತ್ತೆ ಉಳುಮೆ ಮಾಡಿ ಮತ್ತೊಳ್ಳೆ ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ್ರೆ ಬ್ಯಾಂಕ್ನವ್ರು ಕೊಡೋದಿಲ್ಲ. ಅದಕ್ಕೆ ರೈತ ಅನ್ನೋದು 3 ಪದಗಳಲ್ಲೇ ಸಿಕ್ಕಾಪಟ್ಟೆ ಕಷ್ಟ. ಬಡತನ ಮತ್ತು ರೈತ ಅನ್ನೋದು ಎರಡೂ ಸಿಮಿಲರ್. ಈಗ ಮದುವೆ ಆಗ್ಬೇಕಾದ್ರೆ 7 ಹೆಜ್ಜೆ ಇಡಬೇಕಂತಾರೆ. ಹಾಗೆ ಕೂಡ ಬಡವ ಮತ್ತು ರೈತ ಇದನ್ನೆರಡೂ ಮೀರಿ ಸ್ವಲ್ಪ ಮೇಲಕ್ಕೆ ಏರಬೇಕಪ್ಪ ಅಂತಂದ್ರೆ ಈ 7 ಪದಗಳನ್ನು ದಾಟೇ ಹೋಗ್ಬೇಕು. ರೈತ ಆದವನು ಅಷ್ಟು ಸುಲಭ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ. ಅವ್ರ್ಯಾರು ನೀವು ಹೊರ್ಗದಿಪ್ಪ
ಸೌಕೀರ ರೈತ ಆಗೋದಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಪ್ಪ ಅಂದ್ರೆ ಎಲ್ಲ ಸೈನ್ಸ್ನಲ್ಲಿ ಇರುವಂಥ ಒಂದು ನಾಲೆಡ್ಜ್ ಏನೈತಿ, ಆ ಸೈನ್ಸ್ ಮಾಡಿ ಏನೇನೋ ಕಂಡು ಹಿಡ್ದಿರ್ತಾರಲ್ಲ ಅಂಥವರು ಈ ಮಣ್ಣಲ್ಲಿ ಬಂದು ಬೆಳೆನ ಹೇಗೆ ತೆಗಿಬೇಕಂತ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರು ಸೈನ್ಸ್ ಮಾಡಿರ್ತಾರೆ, ಈ ಮಣ್ಣನ್ನು ಸಂಶೋಧನೆ ಮಾಡ್ತಾರೆ ಇಲ್ಲ ಅನ್ನಲ್ಲ. ಸಂಶೋಧನೆ ಮಾಡಿದರೂ ಕೂಡ ರೈತನಿಗೆ ಆ ಮಣ್ಣು ಹೊಲ್ದಿರ್ತೈತಿ, ಆ ಮಣ್ಣಿನ ಗುಣ ಗೊತ್ತಿರುತ್ತೆ. ಆ ಸೈನ್ಸ್ ಮಾಡಿದವ್ರಿಗೆ ಆ ಮಣ್ಣಿನ ಬಗ್ಗೆ ಏನೂ ಅಷ್ಟೊಂದು ತಿಳುವಳಿಕೆ ಇರಲ್ಲ ಅಂತ ನಾನು ಅನ್ಕೊತೀನಿ. ಯಾಕಪ್ಪ ಅಂತಂದ್ರೆ ಆ ಮಣ್ಣಿಗೆ ಏನು ಬೇಕು ಏನು ಬೇಡ ಅನ್ನೋದು ರೈತರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ, ಒಳ್ಳೆಯ ರೈತರಿಗೆ. ನಾನು ಸೈನ್ಸ್ ಮಾಡಿದವ್ರಿಗೆ ಮಣ್ಣಿನ ಬಗ್ಗೆ ಗೊತ್ತಿಲ್ಲ ಅಂತಂದು ಅನ್ನಲ್ಲ, ಆ ಥರ ಅಲ್ಲ. ಹೇಗಪ್ಪ ಅಂತಂದ್ರೆ ಈ ಥರ ನೀರು ಕಟ್ಬೇಕು. 8 ಸಾಲಿ ಬಿಟ್ಟಿನಿ, ಇವಾಗ 8 ಸಾಲಿ ಬಿಟ್ಟಿನಿ, ಇನ್ನೂ ಹೋಗಿಲ್ಲ ಅವು ಯಾವ.